ಸ್ನೇಹಿತರೆ, ಈ ದಿನ ನಾನು ನಿಮಗೆ ಅಂಬ್ರೆಲ್ಲಾ ಫ್ರಾಕ್, ಅಂಬ್ರೆಲ್ಲಾ ಅನ್ನೋದ್ರಲ್ಲೇ ಅರ್ಥ ಇದೆ ನೋಡಿ. ಅಂಬ್ರೆಲ್ಲಾ ಅಂದರೆ ಛತ್ರಿ. ಛತ್ರಿ ಯಾವ ರೀತಿ ರೌಂಡಾಗಿ ಶೇಪಾಗಿ ಬಂದಿರುತ್ತೋ ಈ ಫ್ರಾಕು ಕೂಡ ಅದೇ ರೀತಿ ಬಂದಿರುತ್ತೆ. ತೋಳು ಕೂಡ ಅದೇ ರೀತಿ ಬರೋದ್ರಿಂದ ಇದನ್ನು ಅಂಬ್ರೆಲ್ಲಾ ಫ್ರಾಕ್ ಅಂತ ಕರಿತೀವಿ. ಇದು ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ, ಮಕ್ಕಳಿಗೆ ಭಾಳ ಚೆನ್ನಾಗಿ ಕಾಣುತ್ತೆ. 2 ಕಲರ್ ಬಟ್ಟೆಯನ್ನು ಉಪಯೋಗಿಸಿ ಹೊಲಿದಾಗ ಬಹಳ ಚೆನ್ನಾಗಿರುತ್ತೆ. ಅದರಿಂದ ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಇದರ ಪಾಠದ ರಚನೆಯನ್ನು ನಾನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ವಿವರಣೆಯೊಂದಿಗೆ ಹೇಳ್ತೀನಿ. ಮಾದರಿ ಈ ರೀತಿ ಬರುತ್ತೆ. ಈಗ ಈ ಅಂಬ್ರೆಲಾ ಫ್ರಾಕಿಗೆ ಬೇಕಾದಂಥ ಅಳತೆಗಳು ಯಾವ ರೀತಿ ಇದೆ ನೋಡೋಣ. ಪೂರ್ಣ ಉದ್ದ 60 ಸೆಂಟಿಮೀಟರ್, ಬಾಡಿಯ ಉದ್ದ 25 ಸೆಂಟಿಮೀಟರ್, ಎದೆಯ ಸುತ್ತಳತೆ 64 ಸೆಂಟಿಮೀಟರ್, ಭುಜ 28 ಸೆಂಟಿಮೀಟರ್, ತೋಳಿನ ಉದ್ದ 15 ಸೆಂಟಿಮೀಟರ್, ತೋಳಿನ ಅಗಲ 20 ಸೆಂಟಿಮೀಟರ್. ಇದಿಷ್ಟು ಅಂಬ್ರೆಲ್ಲಾ ಫ್ರಾಕಿನ ಅಳತೆಗಳು. ಈಗ ಮೊದಲು ಬಾಡಿಯ ರಚನೆ ಯಾವ ರೀತಿ ಆಗ್ತೀವಿ ಅಂತ ನೋಡೋಣ. ಈಗ ನೋಡಿ, 0ಯಿಂದ 1ಕ್ಕೆ ಇಲ್ಲಿ ವಿವರಣೆ ಇದೆ ನೋಡಿ. ಇಲ್ಲಿ ನೀವು ಓದಬೇಕು, ಇಲ್ಲಿ ಚಿತ್ರ ನೋಡಬೇಕು, ಆಮೇಲೆ ನೀವು ರಚನೆ ಹಾಕ್ಕೋಬೇಕು. ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. 0ಯಿಂದ 1ಕ್ಕೆ ಬಾಡಿಯ ಉದ್ದ. ಬಾಡಿಯ ಉದ್ದ ಎಷ್ಟಿದೆ? 25 ಸೆಂಟಿಮೀಟರ್. ಅದಕ್ಕೆ ಪ್ಲಸ್ 1 ಸೆಂಟಿಮೀಟರ್ ಹೊಲಿಗೆಗೆ. 0ಯಿಂದ 2ಕ್ಕೆ ನೋಡಿ, 0ಯಿಂದ 2ಕ್ಕೆ ಎದೆಯ ಸುತ್ತಳತೆ 4ನೇ ಒಂದು ಭಾಗ ಮೈನಸ್ 2.5 ಸೆಂಟಿಮೀಟರ್. ಕಂಕಳ ಆಕೃತಿಗೆ ಇದು ನೋಡಿ. 0ಯಿಂದ 2ಕ್ಕೆ ಎದೆಯ ಸುತ್ತಳತೆಯ 4ನೇ ಒಂದು ಭಾಗದಲ್ಲಿ 2.5 ಸೆಂಟಿಮೀಟರನ್ನ ಕಳಿತೀವಿ. ಅಂದರೆ 15ರಲ್ಲಿ 2.5 ಹೋದರೆ ಎಷ್ಟು ಬರುತ್ತೆ? ನಮಗೆ 12.5 ಬರುತ್ತೆ. 2ರಿಂದ 3ಕ್ಕೆ ಅದೇ ಎದೆ ಸುತ್ತಳತೆ 4ನೇ ಒಂದು ಭಾಗಕ್ಕೆ ಪ್ಲಸ್ 4 ಸೆಂಟಿಮೀಟರನ್ನ ಸೇರಿಸ್ತೀವಿ. 15ಕ್ಕೆ 4 ಸೇರಿಸಿದ್ರೆ ಎಷ್ಟು? 19. ಸೇಮ್ ಈಗ 1ರಿಂದ 12ಕ್ಕೂ ಅಷ್ಟೇ ಬರೋದ್ರಿಂದ ಇಲ್ಲಿ ಫ್ಲವರ್ ಬ್ರ್ಯಾಕೆಟ್ ಹಾಕಿ ವಿವರಣೆಯನ್ನು ಬರೆದಿದ್ದೀವಿ. 0ಯಿಂದ 4ಕ್ಕೆ ಮೇಲ್ಭಾಗದಲ್ಲಿ ಮತ್ತು 2ರಿಂದ 6ಕ್ಕೆ ಅರ್ಧ ಭುಜ. ಭುಜ ಎಷ್ಟಿದೆ? 28 ಇದೆ. ಅರ್ಧ ಭಾಗ ಅಂದರೆ 14 ಬರುತ್ತೆ. 14ಕ್ಕೆ ಹೊಲಿಗೆಗೆ 1 ಸೆಂಟಿಮೀಟರ್ ಸೇರಿಸ್ಬೇಕು. 15 ಆಯಿತು. 15 ಸೆಂಟಿಮೀಟರ್ಗೆ 0ಯಿಂದ 4ಕ್ಕೆ ಪಾಯಿಂಟ್ ಇಟ್ಟು 4, 6 ನೇರವಾಗಿ ಸೇರಿಸಿ. 6ರಿಂದ 7ಕ್ಕೆ 1.5 ಸೆಂಟಿಮೀಟರ್, 4ರಿಂದ 5ಕ್ಕೆ 1.5 ಸೆಂಟಿಮೀಟರ್. ಆಮೇಲೆ ಇಲ್ಲಿ 12ರಿಂದ 13ಕ್ಕೂ 1.5. ಇದು 3 ಒಂದೇ ಅಳತೆ ಬರೋದ್ರಿಂದ 3 ಫ್ಲವರ್ ಬ್ರಾಕೆಟ್ ಹಾಕಿ ಇಲ್ಲಿ ವಿವರಣೆ ಬರೆದಿದ್ದೀವಿ. ಇದು 1.5, 1.5, 1.5 ಸೆಂಟಿಮೀಟರ್ ಬರುತ್ತೆ. ಈಗ 0ಯಿಂದ 8ಕ್ಕೆ ಎದೆಯ ಸುತ್ತಳತೆಯ 12ನೇ ಒಂದು ಭಾಗ. ಸೇಮ್ 60 ಇದೆ, 12ನೇ ಒಂದು ಭಾಗ 5 ಬರುತ್ತೆ. 0ಯಿಂದ 10ಕ್ಕೆ ಅದೇ ಎದೆ ಸುತ್ತಳತೆಯ 12ನೇ ಒಂದು ಭಾಗಕ್ಕೆ ಪ್ಲಸ್ 3 ಸೆಂಟಿಮೀಟರ್. 3 ಅಥವಾ 4 ನಾವು ಸೇರಿಸ್ಕೋಬೋದು. ಡೀಪ್ ಬೇಕು ಅಂದರೆ 5ರವರೆಗೂ ಸೇರಿಸ್ಕೋಬೋದು. ಇಲ್ಲಿ ಪ್ಲಸ್ 3 ಅಂದರೆ 5, 3, 8 ಆಯಿತು. ಈಗ 0ಯಿಂದ 8ಕ್ಕೆ ಎಷ್ಟಿದೆಯೋ ಅಲ್ಲಿಂದ ಇಲ್ಲಿಗೂ ಅಷ್ಟೇ ಇಟ್ಕೊಂಡು ಇದನ್ನು ಸ್ಕ್ವಯರ್ ಆಗಿ ಸೇರಿಸಿ ಇಲ್ಲಿಂದ 10, 8 ಸೇರಿಸಿ ಮುಂಭಾಗದ ಕುತ್ತಿಗೆಯ ಆಕಾರ ಕೊಡಿ. ಇಲ್ಲಿ 5, 8 ಭುಜದ ಇಳಿಜಾರು. 1ರಿಂದ 11ಕ್ಕೆ 2 ಸೆಂಟಿಮೀಟರ್ ಮುಂಭಾಗದ ಸಮತೋಲನಕ್ಕೆ. ನಿಮಗೆಲ್ಲ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾಕೆ ಸಮತೋಲನ ಇಟ್ಕೋಬೇಕು ಅನ್ನೋದು. ಅದನ್ನು ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, 3, 7, 5 ಸೇರಿಸಿ ಮುಂಭಾಗದ ಕಂಕಳು ಆಕಾರ ಕೊಡಿ. ಆಮೇಲೆ ನೋಡಿ, ಇದು 16 ಎದೆಯ ಗೆರೆಯ ಕೆಳಗೆ 5 ಸೆಂಟಿಮೀಟರ್. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಡಾಟ್ಸು ಉದ್ದ ಬೇಕಂದರೆ ಏನು ಮಾಡಬೇಕು, ಕಡಿಮೆ ಬೇಕಂದರೆ ಎಷ್ಟು ಇಟ್ಕೋಬೇಕು ಅಂತ. ಇಲ್ಲಿ ಮೀಡಿಯಮ್ ಆಗಿ ಇಡೋದ್ರಿಂದ ಎದೆಗೆರೆ ಕೆಳಗೆ 5 ಸೆಂಟಿಮೀಟರ್ಗೆ 16. ಈ 14, 1, 13ರ ಮಧ್ಯಬಿಂದು. 16, 14 ನೇರವಾಗಿ ಸೇರಿಸಿ. 14ರಿಂದ 15ಕ್ಕೆ 14ರಿಂದ 17ಕ್ಕೆ 1.5, 1.5 ಸೆಂಟಿಮೀಟರ್. ಇದು 15, 16, 17 ಸೇರಿಸಿ ಡಾಟ್ಸಿನ ಆಕಾರ ಕೊಡಿ. ಈಗ ಹಿಂಭಾಗಕ್ಕೆ 0A, ಇದು 0, 10ರ ಮಧ್ಯಬಿಂದು ಅಥವಾ 0ಯಿಂದ Aಗೆ 3 ಸೆಂಟಿಮೀಟರ್.
ನೆಕ್ಸ್ಟು 8A ಸೇರಿಸಿ ಹಿಂಭಾಗದ ಕುತ್ತಿಗೆಯ ಆಕಾರ ಕೊಡಿ. ನೆಕ್ಸ್ಟು ಇಲ್ಲಿ 5, 8 ಭುಜದ ಇಳಿಜಾರು, 3, 5 ಹಿಂಭಾಗದ ಕಂಕಳು ಆಕಾರ ಕೊಡಿ. ಇದಿಷ್ಟು ಮುಂಭಾಗದ ಬಾಡಿಯ ರಚನೆ. ಇದಾದಮೇಲೆ ನೆಕ್ಸ್ಟು ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮಾಮೂಲಿ ಬಾಡಿಯ ಉದ್ದ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. 0ಇಂದ 2ಕ್ಕೆ, 1ರಿಂದ 3ಕ್ಕೆ 4 ಸೆಂಟಿಮೀಟರ್. ಸಿಂಗಲ್ ಪಟ್ಟಿಗೆ ಇಲ್ಲೂ 0ಇಂದ 1ಕ್ಕೆ, 2ರಿಂದ 3ಕ್ಕೆ ಬಾಡಿಯ ಉದ್ದ, 0ಇಂದ 2ಕ್ಕೆ, 1ರಿಂದ 3ಕ್ಕೆ 6 ಸೆಂಟಿಮೀಟರ್ ಡಬಲ್ ಪಟ್ಟಿ. ಇಷ್ಟಾಗತ್ಲು ನೆಕ್ ಪೀಸ್ ಅಂದರೆ ಕುತ್ತಿಗೆ ಪಟ್ಟಿ. ಒಂದು ಗಾರ್ಮೆಂಟ್ಸ್ ಯಾವುದೇ ಹೊಲಿದ್ರೂ ಫಿನಿಶಿಂಗ್ ಮಾಡಬೇಕಂದ್ರೆ ನೆಕ್ ಪೀಸ್ ಕುತ್ತಿಗೆ ಪಟ್ಟಿನ ನಾವು ಕೊಡಲೇಬೇಕು. ಇದು 45 ಡಿಗ್ರಿ ಸೆಂಟಿಮೀಟರ್ ವಿಡ್ತಲ್ಲಿ ಬಟ್ಟೆನ ಕತ್ತರಿಸ್ಕೋಬೇಕು. ನೇರವಾಗಿ ಕತ್ತರಿಸ್ಬಾರ್ದು. ನೇರವಾಗಿ ಕತ್ತರಿಸಿದ್ರೆ ಸುಕ್ಕು ಬರುತ್ತೆ. ಇದು ಬಯಾಸ್ ಎಕ್ಸ್ಪೆಂಡ್ ಆಗಬೇಕು. ಹಾಗಾಗಿ ಬಯಾಸಲ್ಲಿ ಕಟ್ ಮಾಡ್ತೀವಿ. 45 ಡಿಗ್ರಿ, ಈಗ 0ಇಂದ 1ಕ್ಕೆ, 0ಇಂದ 2ಕ್ಕೆ 45 ಡಿಗ್ರಿಯಲ್ಲಿ ಪಾಯಿಂಟ್ ಇಟ್ಟು 1ರಿಂದ 4ಕ್ಕೆ, 2ರಿಂದ 3ಕ್ಕೆ 4 ಸೆಂಟಿಮೀಟರ್. ಇಲ್ಲಿ 4ರಿಂದ 6ಕ್ಕೂ, 3ರಿಂದ 5ಕ್ಕೂ 4 ಸೆಂಟಿಮೀಟರ್. ಈ ರೀತಿ 4 ಸೆಂಟಿಮೀಟ್ರಿಗೆ ನಾವು ಕ್ರಾಸಲ್ಲಿ ಕುತ್ತಿಗೆ ಪಟ್ಟಿ ಎಷ್ಟು ಬೇಕೋ ಅಷ್ಟನ್ನು ನಾವು 2 ಅಥವಾ 3 ಕತ್ತರಿಸಿಕೊಂಡರೆ ಇದು ನೆಕ್ ಪೀಸ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ಬಾಡಿ ಕುತ್ತಿಗೆ ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಯ ರಚನೆ ಆದ ನಂತರ ಈಗ ಸ್ಕರ್ಟ್ ಪಾರ್ಟ್ ಅಂದರೆ ಸ್ಕರ್ಟಿನ ನೆರಿಗೆ ಬಟ್ಟೆ ಅಂತಾರಲ್ಲ ಅದು. ಇದರಲ್ಲಿ ನಾನು ಮೊದಲೇ ಹೇಳಿದ್ದೀನಿ ಛತ್ರಿ ಅಂತಲೇ ಬರುತ್ತೆ ಅಂತ. ಇದರಲ್ಲಿ ಎಲ್ಲೂ ಸ್ಕರ್ಟಲ್ಲಿ ಕಟ್ಟಿಂಗೇ ಬರೋದಿಲ್ಲ, ರೌಂಡ್ಗೆ ವೃತ್ತಾಕಾರವಾಗಿ ಬರುತ್ತೆ ನೋಡಿ. ಈಗ 0ಇಂದ 1ಕ್ಕೆ, 0ಇಂದ 2ಕ್ಕೆ, 0ಇಂದ 3ಕ್ಕೆ ಸೊಂಟದ ಸುತ್ತಳತೆ, ಪೂರ್ಣ ಸೊಂಟದ ಸುತ್ತಳತೆ ಎಷ್ಟಿದೆಯೋ ಅದರಲ್ಲಿ 6ನೇ 1 ಭಾಗ ಇಟ್ಕೋಬೇಕು. ಈಗ ಸೊಂಟದ ಸುತ್ತಳತೆ 56 ಇದೆ. ಅದನ್ನು ನಾವು 6ರಿಂದ ಭಾಗಿಸಿದಾಗ 9.5 ಬರುತ್ತೆ. 0ಇಂದ 2ಕ್ಕೂ 9.5, 0ಇಂದ 3ಕ್ಕೂ ಅಂದರೆ ಎಕ್ಸಿಗೆ ಇಲ್ಲಿಗೆ 9.5, 0ಇಂದ 1ಕ್ಕೂ 9.5. ಇದನ್ನು ನಾವು ವೃತ್ತಾಕಾರವಾಗಿ ಶೇಪ್ ಕೊಟ್ಟ ನಂತರ ಸ್ಕರ್ಟಿನ ಉದ್ದನ ನಾವು ಇಟ್ಕೋಬೇಕು. ರೌಂಡ್ ಶೇಪ್ ಬರೋ ಹಾಗೆ ಆಕಾರ ಕೊಡಬೇಕು ನಾವು. ಇದಕ್ಕೆ ವೃತ್ತಾಕಾರ ಅಂತೀವಿ ಕನ್ನಡದಲ್ಲಿ. 2ರಿಂದ 4ಕ್ಕೆ ಈಗ ನಾವು ಸ್ಕರ್ಟಿನ ಉದ್ದವನ್ನು ತಗೋಬೇಕು. ಸ್ಕರ್ಟಿನ ಉದ್ದಕ್ಕೆ ಹೊಲಿಗೆಗೆ ಮಡಿಕೆಗೆ ಸೇರಿಸ್ಬೇಕು 1 ಸೆಂಟಿಮೀಟರು. ಮೊದಲು ಈ ಸ್ಕರ್ಟಿನ ಪೂರ್ಣ ಉದ್ದದಲ್ಲಿ ಬಾಡಿಯ ಉದ್ದನ ಕಳಿಬೇಕು. ಕಳೆದು ಸ್ಕರ್ಟಿನ ಉದ್ದ ಇಟ್ಕೋಬೇಕು. ಪೂರ್ಣ ಉದ್ದ 60 ಇದೆ, ಅದರಲ್ಲಿ ಬಾಡಿಯ ಉದ್ದ 25 ಕಳೆದ್ರೆ 35 ಬರುತ್ತೆ. ಹೊಲಿಗೆಗೆ ಒಂದಿಟ್ಟರೆ 36 ಆಯಿತು. ಎಡ್ಜ್ ಫೋಲ್ಡಿಂಗ್ ಅಂದರೆ ತುದಿಯನ್ನು ಮಡಿಸಿ ಹೊಲಿಯೋದಕ್ಕೆ. ಇದಕ್ಕೆ ಸಾಮಾನ್ಯವಾಗಿ ಜಿಗ್ಜಾಗ್ ಮಾಡ್ತಾರೆ. ಜಿಗ್ಜಾಗ್ ಮಿಷಿನ್ ಇಲ್ಲ ಅನ್ನೋರು ಸಣ್ಣದಾಗಿ ಮಡಿಸಿ ಹೊಲಿಬೇಕು. ಅಗಲ ಮಡಿಸಿ ಹೊಲಿಯೋಕೆ ಹೋದರೆ ಸುಕ್ಕಾಗುತ್ತೆ. ಅದರಿಂದ 2 ಸೆಂಟಿಮೀಟರ್ ಸಾಕು. ಹಾಗಾಗಿ 3 ಸೆಂಟಿಮೀಟರನ್ನು ನಾವಿಲ್ಲಿ ಹೆಚ್ಚಿಗೆ ಇಟ್ಕೋತೀವಿ ನೋಡಿ 2ರಿಂದ 4ಕ್ಕೆ. ಮತ್ತು ಇಲ್ಲಿ ಎಕ್ಸ್ ಇದೆ ಅಲ್ಲ, ಇಲ್ಲಿ ಎಕ್ಸಿಂದ 6ಕ್ಕೂ ಕೂಡ ಅಷ್ಟೇ ಇಟ್ಕೋಬೇಕು. ಅಂದರೆ ಪೂರ್ಣ ಉದ್ದದಲ್ಲಿ ಮೈನಸ್ ಬಾಡಿಯ ಉದ್ದ ಕಳೆದು ಹೊಲಿಗೆಗೆ ಮಡಿಕೆಗೆ ಎಕ್ಸ್ಟ್ರಾ ಇಟ್ಕೊಂಡಾಗ 38 ಬರುತ್ತೆ. 1ರಿಂದ 5ಕ್ಕೂ 38. ಇದನ್ನು ಕೂಡ ಹೀಗೆ ಆಕೃತಿ ಬರುವ ಹಾಗೆ ನಾವು ವೃತ್ತಾಕಾರ ಬರೋ ರೀತಿ ಆಕೃತಿಯನ್ನು ಕೊಡಬೇಕು. ಕೊಟ್ಟು ಇದನ್ನು ಕತ್ತರಿಸಿದಾಗ ಫುಲ್ಲು ರೌಂಡ್ ಶೇಪ್ ನಮಗೆ ಸಿಗುತ್ತೆ. ಈ ಸ್ಕರ್ಟು ಎಲ್ಲೂ ಓಪನ್ ಇರಲ್ಲ, ಇಲ್ಲೂ ಫೋಲ್ಡಿಂಗ್ ಇರುತ್ತೆ, ಇಲ್ಲೂ ಫೋಲ್ಡಿಂಗ್ ಇರುತ್ತೆ. ಇದು 4 ಪದರದಲ್ಲಿ ನಾವು ಮಡಿಸ್ಕೋಬೇಕು. ಫ್ಲೇಯರ್ಡ್ ಫ್ರಾಕಿಗೆ 2 ಪದರ ಮಡಿಸ್ಕೋತೀವಿ. ಇದನ್ನು ನಾವು 4 ಪದರ ಮಡಿಸ್ಕೋಬೇಕು. ಈ ಮೂಲೆಗೆ ನಾವು ಈ ಫಸ್ಟು ಸೊಂಟದ ಆಕಾರ ಕೊಡಬೇಕು, ನಂತರ ಉದ್ದವನ್ನು ಇಟ್ಕೋಬೇಕು. ಇದಿಷ್ಟು ಸ್ಕರ್ಟಿನ ರಚನೆ. ಈಗ ನೆಕ್ಸ್ಟು ತೋಳು ನೋಡಿ. ಈಗ ತೋಳಿನ ರಚನೆ ನೋಡೋಣ. ಇದು ಕೂಡ ಹಾಫ್ ಅಂಬ್ರಲ್ಲ, ಫುಲ್ ಅಂಬ್ರಲ್ಲ ಬರಲ್ಲ. ಅಂದರೆ ಅಂಬ್ರಲ್ಲ ಥರನೇ ಕಟ್ಟಿಂಗ್ ಬರುತ್ತೆ. ಹಾಫ್ ಅಳತೆ ತಗೋತೀವಿ ನಾವು. ಹಿಂಗೆ ಫುಲ್ಲು ರೌಂಡ್ ಬರಲ್ಲ. ಇದು ಲೆಂತು ಓವಲ್ ಶೇಪಲ್ಲಿ ಬರುತ್ತೆ ನಮಗೆ ತೋಳು. ಇಲ್ಲಿ ರೌಂಡೇ ಇರುತ್ತೆ. ಇದು ಕೂಡ ಓಪನ್ ಇರಲ್ಲ, ಇದು ಕೂಡ ಫುಲ್ಲು ರೌಂಡೇ ಬರುತ್ತೆ. ಇದು ಯಾವ ಥರ ರಚನೆ ಅಂದರೆ ನೋಡಿ, ಇಲ್ಲೂ ಫುಲ್ಲು ಫೋಲ್ಡಿಂಗ್ ಇರುತ್ತೆ, ಇಲ್ಲೂ ಮಾತ್ರ ಓಪನ್ ಇರುತ್ತೆ. 0ಇಂದ 1ಕ್ಕೆ ಪೂರ್ಣ ಉದ್ದ ಎಷ್ಟಿದೆ ನಮಗೆ 15 ಇದೆ.
ಪ್ಲಸ್ ಹೊಲಿಗೆಗೆ 2 17 ಆಯಿತು. ಇಲ್ಲಿ 1ರಿಂದ 2ಕ್ಕೆ ಕಂಕಳ ಸುತ್ತಳತೆಯ 8ನೇ ಒಂದು ಭಾಗ. ಈ ಕಂಕಳ ಸುತ್ತಳತೆ ತಗೋಬೇಕು ನಾವು. ತಗೊಂಡಾಗ 27 28 ಸೆಂಟಿಮೀಟರ್ ಬರುತ್ತೆ. ಅದನ್ನು ನಾವು ಅಳತೆ ದೊಡ್ಡವ್ರಿಗೆ ಜಾಸ್ತಿ ಬರುತ್ತೆ. ಈ ಸೈಜಿಗೆ 27 ಅಥವಾ 28 ಬರುತ್ತೆ. ಅದನ್ನು 8ರಿಂದ ಭಾಗಿಸಿ 3 ಅಥವಾ 3 ಬರುತ್ತೆ ನಮಗೆ. ಅದನ್ನು ನಾವಿಲ್ಲಿ ಇಟ್ಕೋಬೇಕು. 1ರಿಂದ 2ಕ್ಕೆ ಇಲ್ಲಿಂದ ಇಲ್ಲಿಗೂ 3 ಬರುತ್ತೆ, ಮತ್ತು 2ರಿಂದ 3ಕ್ಕೂ 3 ಬರುತ್ತೆ. ಇದಾದ ನಂತರ 3ರಿಂದ 4ಕ್ಕೆ ಇಲ್ಲಿ ಏನು ಅಳತೆ ಬಂದಿರುತ್ತೋ ಅದರ ಅರ್ಧ ಭಾಗ ಇಟ್ಕೋಬೇಕು. ಈಗ ಇಲ್ಲಿ 18 ಬಂದರೆ 9, 17 ಬಂದರೆ 8 ಆ ರೀತಿ ನಾವು ಇಟ್ಕೋಬೇಕು. ಈಗ 3ರಿಂದ 4ಕ್ಕೆ ನಮಗೆ ಎಷ್ಟು ಬರುತ್ತೆ? 8 ಬರುತ್ತೆ. ನೆಕ್ಸ್ಟು ಇಲ್ಲಿ 5ರಿಂದ 6ಕ್ಕೂ ಕೂಡ 8 ಇಡಬೇಕು ನಾವು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿರುತ್ತೋ ಅಷ್ಟೇ ಇಲ್ಲಿಗೂ ಇಡ್ಬೋದು. ಜಾಸ್ತಿ ನಮಗೆ ಅಗಲ ಜಾಸ್ತಿ ಬೇಕಂದಾಗ ನೀವು ಬೇಕಾದರೆ ಜಾಸ್ತಿ ಇಟ್ಕೋಬೋದು. ಈಗ ಇಲ್ಲಿ 1 5 3 ಸೇರಿಸಿ ಇಲ್ಲಿ ಕಂಕಳು ಆಕಾರ ಕೊಡಿ. ಇದಕ್ಕೆ ಮುಂಭಾಗ ಹಿಂಭಾಗ ಇಲ್ಲ, ಎರಡಕ್ಕೂ ಸೇರಿ ಒಂದೇ ಥರ ಬರುತ್ತೆ. ಇದು ಮುಂಭಾಗ ಹಿಂಭಾಗದೇ ಎರಡದ್ದು ಸೇರಿ ಕಂಕಳು ಆಕಾರ ಕೊಡಬೇಕು. ನೋಡಿ, 2ರಿಂದ 5ಕ್ಕೂ ಕೂಡ 2ರಿಂದ 3ಕ್ಕೆ ಏನು ಇಟ್ಟಿರ್ತೀರೋ ಅಷ್ಟೇ ಇರುತ್ತೆ. ನೆಕ್ಸ್ಟು 0 6 4 ಸೇರಿಸಿ ಮುಂಭಾಗದ ತೋಳಿನ ಆಕಾರ ನೋಡಿ. ಇದು ಕಂಕಳ ಆಕಾರ, ಇದು ತೋಳಿನ ಆಕಾರ ಕೊಡಿ. ಸ್ನೇಹಿತರೆ, ಇದು ಈ ಅಂಬ್ರೆಲಾ ಫ್ರಾಕು ನಿಮಗೂ ತುಂಬ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಇದನ್ನು ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಇಲ್ಲದೆ ಇರೋರು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಪ್ರತಿಯೊಂದು ಆಲ್ ಅನ್ನೋ ಬಟನನ್ನು ನೀವು ಒತ್ತಿದ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ಮೊದಲು ನಿಮಗೆ ತಲುಪುತ್ತೆ. ಹೀಗೆ ನಮ್ಮ ಚಾನಲನ್ನು ನೀವು ಎನ್ಕರೇಜ್ ಮಾಡ್ತಾಯಿದ್ರೆ ನಮಗೂ ಬೇರೆ ಬೇರೆ ಎಲ್ಲ ಆಕ್ಟಿವಿಟೀಸನ್ನು ಹೇಳ್ಕೊಡೋಕ್ಕೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ನಾವು ಈ ಚಾನಲಲ್ಲಿ ಬರೀ ಟೈಲರಿಂಗ್ ಒಂದೇ ಪಾಠ ಮಾಡ್ತಾಯಿಲ್ಲ, ಇದ್ರ ಜೊತೆಗೆ ಕ್ರಾಫ್ಟ್ ವರ್ಕು ಅಂದರೆ ಬಳೆ ಡಿಸೈನ್ ಮಾಡೋದು, ಓಲೆಗಳು ಮಾಡೋದು, ಕುಚ್ಚು ಹಾಕೋದು, ಆಮೇಲೆ ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಿಷನ್ ಎಂಬ್ರಾಯ್ಡ್ರಿ, ಜರ್ದೋಸಿ ವರ್ಕು, ಜರಿ ವರ್ಕು, ಆಲ್ ಕ್ರಾಫ್ಟು, ಪೇಂಟಿಂಗು ಎಲ್ಲ ಥರನೂ ಕೂಡ ನಾವು ಈ ಚಾನಲ್ನಲ್ಲಿ ನಿಮಗೆ ಹೇಳ್ಕೊಡ್ತೀವಿ. ಎಲ್ಲ ಥರ ಆ್ಯಕ್ಟಿವಿಟೀಸು ನಿಮಗೆ ನಮ್ಮ ಒಂದೇ ಚಾನಲ್ನಲ್ಲಿ ಸಿಗುತ್ತೆ. ಅದರಿಂದ ನೀವು ನಮಗೆ ಎನ್ಕರೇಜ್ ಮಾಡಿ. ನೀವು ಹೊರಗಡೆ ಎಲ್ಲೂ ಹೋಗಿ ಟೈಮ್ ವೇಸ್ಟ್ ಮಾಡಿ ಕಲಿಯೋಂಗೆ ಇಲ್ಲ. ನಿಮಗೆ ಬೇಕಾದಂಥ ಟೈಮಲ್ಲಿ ನಮ್ಮ ವೀಡಿಯೋನ ಓಪನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಥರ ಆ್ಯಕ್ಟಿವಿಟೀಸು ಸಿಗುತ್ತೆ. ನಮ್ಮನ್ನು ಎನ್ಕರೇಜ್ ಮಾಡಿ ಅಂತ ಇನ್ನೊಮ್ಮೆ ಹೇಳುತ್ತಾ, ಮುಂದಿನ ಪಾಠದಲ್ಲಿ ನಿಮ್ಮ ಭೇಟಿ.